ಮತ್ತೆ ಎಷ್ಟು ಹೇಳಿದ್ರೆ ಸಹ ಅವ್ರು ಹೇಳ್ತಾರೆ ಇಲ್ಲ ಸಾ ಮಿಷಿನ್ ಇಲ್ಲ ಇದು ಇಲ್ಲ ನೀವ್ ಮಾಡ್ಲಿಕ್ಕೆ ಆಗುತ್ತೆ ಆದ್ರೆ ಮಾಡಿ. ಮರ ಬಿದ್ದು 8 ದಿನ ಆಯ್ತು. ಇದಕ್ಕೆ ಕೇಳುವವರು ಯಾರು ಇಲ್ಲ. ಅದೇನೋ ರಾತ್ರಿ ಬಿದ್ದಿದೆ, ಇಲ್ಲದ್ರೆ ಸ್ವಲ್ಪ ಪ್ರಾಣಾಪಾಯ ಆಗುವ ಚಾನ್ಸಸ್ ಎಲ್ಲ ಲಕ್ಷಣ ಅದ್ರಲ್ಲಿ ಇತ್ತು. ಪ್ಯಾಸೆಂಜರ್ ಕೂಡ ನಿಲ್ಲಿಕ್ಕೆ ಕೂಡ ಕಷ್ಟ. ಇದು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂತ ಗೊತ್ತಿಲ್ಲ. ನಾನು ಮೈಕಲ್ ಕುಲಾಸೋ, ಇಲ್ಲಿ ನಮ್ಮ ಮನೆ ಇಲ್ಲಿ 8 days ಇಂದ ಇನ್ನು ಇದು ಟ್ರೀ ಬಿದ್ದಿದೆ. ಇನ್ನು 8 days ಇಂದ ನಾವು ಕಂಪ್ಲೇಂಟ್ ಮಾಡಿ, ಲಾಸ್ಟ್ ಸಂಡೇ ಆಯ್ತು ನಾವು ಕಂಪ್ಲೇಂಟ್ ಮಾಡಿ ಎಲ್ಲ ಮಾತಾಡಿ ಪೊಲೀಸ್ ಹತ್ರ, ಮೆಸ್ಕಾಮ್ ಹತ್ರ, ಕಾರ್ಪೊರೇಷನ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಮಾತ್ರ ಇನ್ನು ನೋಡಿ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಹ ಇದೆ. ಈಗ ಜನರಿಗೆ ಬಸ್ ಸ್ಟ್ಯಾಂಡ್ ನಿಲ್ಲಿಕ್ಕೆ ಆಗಲ್ಲ. ಅವ್ರು ಈ ಕಡೆ ನಮ್ಗೆ ದಾರಿ ಸಹ ಇಲ್ಲಿ ಪಾರ್ಕ್ ಮಾಡಕ್ಕೆ ಆಗಲ್ಲ. ಅಲ್ಲಿ ಅವರಿಗೆ ಎಂಟ್ರಿ ಪ್ರಾಬ್ಲಮ್ ಇದೆ. ಮತ್ತೆ ಎಷ್ಟು ಹೇಳಿದ್ರೆ ಸಹ ಅವ್ರು ಹೇಳ್ತಾರೆ ಇಲ್ಲ ಸಾ ಮಿಷಿನ್ ಇಲ್ಲ ಇದು ಇಲ್ಲ ನೀವ್ ಮಾಡ್ಲಿಕ್ಕೆ ಆಗುತ್ತೆ ಆದ್ರೆ ಮಾಡಿ, ನಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ಎಲ್ಲರೂ ಹೇಳ್ತಾರೆ ನಾವು ಕ್ಲಿಯರ್ ಮಾಡ್ಬೇಕು. ಮಾತ್ರ ಇದು ಕಾರ್ಪೊರೇಷನ್ ಜಾಗ, ಕಾರ್ಪೊರೇಷನ್ದು ಅವ್ರು ಹೇಳ್ತಾರೆ ಫಾರೆಸ್ಟ್ ಅವರು ಬರ್ಬೇಕಂತೆ. ಮಾತ್ರ ಅದು ಕಾರ್ಪೊರೇಷನ್ದು ರೆಸ್ಪಾನ್ಸಿಬಿಲಿಟಿ. ಅವ್ರು ಇನ್ನೂ ಏನ್ ಮಾಡಿಲ್ಲ. ನನ್ನ ಹೆಸರು ಸೌರವ್. ನಾನು ಇದೇ ಪರಿಸರದಲ್ಲಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಅವ್ಯವಸ್ಥೆ ನೋಡ್ಬೇಕಂದ್ರೆ ಇಲ್ಲಿ ಮರ ಬಿದ್ದು 8 ದಿನ ಆಯ್ತು. ಇದಕ್ಕೆ ಕೇಳುವವರು ಯಾರು ಇಲ್ಲ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇರೋ ಪ್ರದೇಶ ಕಂಕನಾಡಿ, ವೆಲೆನ್ಸಿಯಾ. ಇಲ್ಲಿ ಬಸ್ ನಿಲ್ಲಿಕ್ಕೆ ಅದಕ್ಕೂ ತುಂಬಾ ಕಷ್ಟ ಆಗ್ತಾ ಉಂಟು. ಇಲ್ಲಿ ಗಾಡಿಗಳನ್ನೆಲ್ಲ ನೋಡ್ಬೋದು. ರೋಡು ಫುಟ್ಪಾತ್ ಅಲ್ಲಿ ಗಾಡಿ ನಿಲ್ಲಿಸುವ ವ್ಯವಸ್ಥೆ ಬಂದಿದೆ ಈಗ. ಇದಕ್ಕೆ ಪಾಲಿಕೆಯವರು ಆದಷ್ಟು ಬೇಗ ಒಂದು ಪರಿಹಾರವನ್ನು ಒದಗಿಸಿಕೊಡ್ಬೇಕು. ನಾನು ನವೀನ್ ಅಂತ ಇಲ್ಲಿ ಇದೇ ಪರಿಸರದಲ್ಲಿ ತುಂಬಾ ಓಡಾಡ್ತಾ ಇದ್ದೇನೆ. ಆದ್ರೆ ಈ ಮರ ಬಿದ್ದು ಒಂದು 8 ದಿವಸ ಆಯ್ತು. ಇಷ್ಟರವರೆಗೆ ಯಾರು ಇದರ ಹತ್ತಿರವೇ ಬರಲಿಲ್ಲ. ಆದಷ್ಟು ಬೇಗ ಇದನ್ನು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಈ ಮಹಾನಗರ ಪಾಲಿಕೆಗೆ ನಾನೊಂದು ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿ ಸ್ಟೂಡೆಂಟ್ ತುಂಬಾ ಜನ ಓಡಾಡೋ ಪ್ರದೇಶ ಇದು. ಅಂದ್ರೆ ಸ್ಟೂಡೆಂಟ್ ನವರು ಬರ್ತಾರೆ, ಎಲ್ಲ ಕೆಲಸಕ್ಕೆ. ಇದೊಂದು ಬಸ್ ಸ್ಟ್ಯಾಂಡ್ ತರ, ಇಲ್ಲಿ ಬಸ್ ಬರ್ತದೆ, 15 ನಂಬರ್ ಎಲ್ಲ ಬಸ್ ಇಲ್ಲೇ ಬರೋದು, ಇಲ್ಲೇ ಕುತ್ಕೊಂಡಿರ್ತಾರೆ. ಅದೇನೋ ರಾತ್ರಿ ಬಿದ್ದಿದೆ, ಇಲ್ಲದ್ರೆ ಸ್ವಲ್ಪ ಪ್ರಾಣಾಪಾಯ ಆಗುವ ಚಾನ್ಸಸ್ ಎಲ್ಲ ಲಕ್ಷಣ ಅದ್ರಲ್ಲಿ ಇತ್ತು. ಆದ್ರೂ 8 ದಿವಸ ಆಯ್ತು, ಇನ್ನು ಕೂಡ ಅದ್ರ ಹತ್ತಿರ ಕೂಡ ಯಾರು ಬರ್ಲಿಲ್ಲ. ದಯಮಾಡಿ ಇದನ್ನೊಂದು ಆದಷ್ಟು ಬೇಗ ಇದನ್ನು ತೆಗಿಬೇಕಂತ ನಾವು ವಿನಂತಿ ಮಾಡ್ತೇವೆ. ನನ್ನ ಹೆಸರು ಜೈತ್ರ. ಇಲ್ಲಿ ವೆಲೆನ್ಸಿಯಾದಲ್ಲಿ ಮರ ಬಿದ್ದು 8 ದಿವಸ ಆಯ್ತು. ಒಮ್ಮೆ ಬಂದು ಹೋಗಿದ್ದಾರೆ, ಒಂದು ಮರ ಹಾಗೆ ಉಂಟು, ತೆಗಿಯಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ನಿಲ್ಲಿ ಕಷ್ಟ ಆಗ್ತಾ ಉಂಟು. ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ರೋಡಲ್ಲಿ ಉಂಟು. ಇಲ್ಲಿ ಇನ್ನೊಂದು ಮರ ಉಂಟು, ಹಸ್ತ ಬೀಳ್ಲಿಕ್ಕೆ ಆಗಿದೆ, ಅದನ್ನು ತೆಗೆಯೋರಿಲ್ಲ. ಕಂಪ್ಲೇಂಟ್ ಕೊಟ್ಟು 6 ತಿಂಗಳಾಯ್ತು. ಎಲ್ಲ ಮುನ್ಸಿಪಾಲಿಟಿ ನೋಡಿ ಸ್ವಲ್ಪ ವಿಚಾರಿಸಬೇಕು ಅದರ ಬಗ್ಗೆ. ನನ್ನ ಹೆಸರು ಜಗದೀಶ್ ಅಂತ. ಇಲ್ಲಿ ವೆಲೆನ್ಸಿಯಾ ಪಾರ್ಕ್ ಅಲ್ಲಿ ನಮ್ಮದು ಪಾರ್ಕ್ ಉಂಟು. ಇಲ್ಲಿ ನಮ್ಮ ಮುಂದುಗಡೆ ಮರ ಬಿದ್ದು 8-10 ದಿನ ಆಯ್ತು. ತುಂಬಾ ಜನರಿಗೆ ತುಂಬಾ ಉಪದ್ರ ಆಗ್ತಾ ಉಂಟು. ಮಕ್ಕಳಿಗೆ, ದೊಡ್ಡವರಿಗೆ, ಪ್ರಾಯದವರಿಗೆಲ್ಲ. ಬಸ್ ಸ್ಟ್ಯಾಂಡ್ ಹತ್ರವೇ ಬಿದ್ದಿದೆ. ಅದನ್ನು ತೆಗೆಯುವ ಯಾವುದು ಕೆಲಸ ನಡೀತಾ ಇಲ್ಲ. ಹಾಗಾಗಿ ನಿಮ್ಮದ್ರಲ್ಲಿ ಒಂದು ವಿನಂತಿ ಮಾಡುದು, ಇದನ್ನು ಆದಷ್ಟು ಬೇಗ ತೆಗೆಸಿ ಎಲ್ಲರಿಗೂ ಉಪಕಾರ ಆಗುವ ಹಾಗೆ ಮಾಡಿ. ಇಲ್ಲಿ ನಮ್ದು ಇಲ್ಲಿ ಅಂಜಲಿ ಎಂಟರ್ಪ್ರೈಸಸ್ ಉಂಟು, ಒಂದು ಪ್ರಿಂಟಿಂಗ್ ಪ್ರೆಸ್ ಉಂಟು. ಇಲ್ಲಿ ಇದು ಮರ ಬಿದ್ದು ಒಂದು 10 ದಿನ ಆಯ್ತು, 8 ದಿನ ಆಯ್ತು. ಇಲ್ಲಿ ಯಾರೋ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ನಮ್ಗೆಲ್ಲ ವೆಹಿಕಲ್ ಎಲ್ಲ ಬರ್ಲಿಕ್ಕೆ ಉಂಟು, ಒಳಗಡೆ ಎಲ್ಲ ನಮ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಉಂಟು. ಯಾವ್ದು ವೆಹಿಕಲ್ ಬರ್ಲಿಕ್ಕೆ ಕೂಡ ನಮ್ಗೆ ಇಲ್ಲಿ ಕಷ್ಟ ಆಗ್ತಾ ಉಂಟು ಇದರಿಂದಾಗಿ. ಇಲ್ಲಿ ಇದು ಬಸ್ ಸ್ಟಾಪ್ ಕೂಡ, ಇಲ್ಲಿ ಪ್ಯಾಸೆಂಜರ್ ಕೂಡ ನಿಲ್ಲಿಕ್ಕೆ ಕೂಡ ಕಷ್ಟ. ಇದು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಇದೊಂದು 10 ದಿನ ಆಗ್ತಾ ಬಂತು. ಹಾಗೇನೇ ಇದೆ ಇಲ್ಲಿ. ಇದು ಬೇರೆ ಕರೆಂಟ್ ಕೂಡ ಇದೆ. ಏನಾದ್ರೆ ಯಾರಿಗಾದ್ರೂ ಜನರಿಗೆ ತೊಂದರೆ ಆದ್ರೆ ಯಾರು ರೆಸ್ಪಾನ್ಸ್ ತಗೊಳ್ತಾರೆ?